ಹಾಯ್ ನಮಸ್ಕಾರ, ವೆಲ್ಕಮ್ ಟು ಎಂಜೆ ಫ್ಯಾಮಿಲಿ. ಫ್ರೆಂಡ್ಸ್, ಇವತ್ತು ಬಾಯಿ ಕೆಟ್ಟಾಗ, ಜ್ವರ ಬಂದು ತುಂಬ ಏನು ರುಚಿ ಹತ್ತದೇ ಇರುವಾಗ, ಹಾಗೆಯೇ ಏನಾದರೂ ಸ್ಪೆಷಲ್ಲಾಗಿ ಖಾರವಾಗಿ ತಿನ್ನಬೇಕು ಅಂದ್ಕೊಂಡಾಗ ಈ ಥರ ಹಸಿಮೆಣ್ಸಿಕಾಯಿ ಚಟ್ನಿನ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಖಾರ ಇಷ್ಟಪಡದಿರೋರು ಕೂಡ ಇಷ್ಟ ಆಗುತ್ತೆ, ಅಷ್ಟು ರುಚಿಯಾಗಿರುತ್ತೆ ಈ ಹಸಿಮೆಣ್ಸಿಕಾಯಿ ಚಟ್ನಿ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ಹಸಿಮೆಣ್ಸಿಕಾಯಿನ ತೊಗೊಂಡಿದ್ದೀನಿ. ಹಾಗೆಯೇ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನು ಮಾಡ್ಕೋಬೇಕು. ಮತ್ತು ಇಲ್ಲಿ ಒಂದು 4-5 ಟೊಮೊಟೊಕಾಯಿ ಇದ್ದರೆ ತೊಗೊಳ್ಳಿ ಫ್ರೆಂಡ್ಸ್. ತುಂಬ ಹಸಿಯಾಗಿರುವಂಥ, ಅಂದರೆ ಫುಲ್ಲು ರಾ ಇರಬೇಕು, ಆ ಥರದ್ದು ಟೊಮೊಟೊಕಾಯಿ ತೊಗೊಂಡ್ರೆ ಚಟ್ನಿ ರುಚಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಇಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಟೊಮೊಟೊಕಾಯಿಗಳನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕಾಯಿಸಿರೋ ಹಂಚಿಗೆ ನಾನು ಹಸಿಮೆಣ್ಸಿಕಾಯಿ ಮತ್ತು ಟೊಮೊಟೊಕಾಯಿಗಳನ್ನು ಹಾಕ್ಕೊಂಡು 1 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬತ್ತಬೇಕು ಫ್ರೆಂಡ್ಸ್. ಹಸಿಮೆಣ್ಸಿಕಾಯಿನಲ್ಲಿ ಏನು ಸ್ವಲ್ಪ ನೀರಿನಂಶ ಇರಬಾರ್ದು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಫುಲ್ಲು ಬತ್ತೋವರೆಗೂ ನೀವು ಒತ್ತಿ ಈ ಥರ ಫ್ರೈ ಮಾಡ್ಕೊಳ್ತಾನೆ ಹೋಗಬೇಕು. ನೀವು ಎಲ್ಲಿವರೆಗೂ ಫ್ರೈ ಆಗುತ್ತೋ ಅಲ್ಲಿವರೆಗೂ ಕೈ ಬಿಡಬೇಡಿ ಫ್ರೆಂಡ್ಸ್. ಹಾಗೆಯೇ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು, ಆವಾಗ ತುಂಬ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಒಂದು ಕಡೆಗೆ ಬೆಂದ್ಕೊಳ್ಳುತ್ತೆ, ಇನ್ನೊಂದು ಕಡೆಗೆ ಬೆಂದ್ಕೊಳ್ಳಲ್ಲ. ನೆಕ್ಸ್ಟ್ ಏನೇನು ಹಾಕಬೇಕು ಅಂತ ನೋಡೋಣ. ಈಗ ಒಂದು 15-18 ಬೆಳ್ಳುಳ್ಳಿ ಹೆಸಳನ್ನು ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಜೀರಿಗೆ. ಇದನ್ನು ಚೆನ್ನಾಗಿ ಹಸಿಮೆಣ್ಸಿಕಾಯಿ ಬಿಸಿನಲ್ಲೇ ಇವು ಬತ್ತಬೇಕು, ಅಲ್ಲಿವರೆಗೂ ಹಾಗೆ ಮುಚ್ಚಿಟ್ಬಿಟ್ಟು ಸ್ಟವನ್ನು ಆಫ್ ಮಾಡ್ಕೊಂಬಿಡಿ. ಈ ಹಂಚಿನ ಬಿಸಿನಲ್ಲಿ ಮತ್ತು ಅದೇ ಬಿಸಿನಲ್ಲೇ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಮೆತ್ತಗಾಗುತ್ತೆ. ಇವಾಗ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ. ಹಸಿಮೆಣ್ಸಿಕಾಯಿಗಳು ಕೂಡ ತುಂಬ ಬತ್ತು ಹೋಗಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾಗ ನೀವು ನೀರನ್ನು ಏನೂ ಹಾಕ್ಕೋಬೇಡಿ, ಯಾಕಂದರೆ ಇದರಲ್ಲಿ ನೀರಿನಂಶ ಚೆನ್ನಾಗಿರುತ್ತೆ. ನೀವು ನೀರು ಬದಲಾಗಿ 1-2 ಟೀ ಸ್ಪೂನಷ್ಟು ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ನಾನು ಇದಕ್ಕೆ 1.5 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಮುಷ್ಟಿಯಷ್ಟು ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ರುಚಿಯಾಗಿ ಬರುತ್ತೆ. ಇದನ್ನು ಇವಾಗ ನೀರು ಹಾಕ್ದೇ ಹಾಗೆ ರುಬ್ಕೊಳ್ಳಿ. ನಾನು ಮುಂಚೆನೇ ಹೇಳಿದ ಹಾಗೆ ನಿಮಗೆ ಬೇಕಿದ್ದರೆ ಸ್ವಲ್ಪ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ತುಂಬ ತರ್ತರಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಮತ್ತು ಇದಕ್ಕೆ ಬೇಕಿದ್ದರೆ ನೀವು ಒಂದು ಬದನೆಕಾಯನ್ನು ಕೂಡ ಹಾಕ್ಕೋಬೋದು, ಅದು ಕೂಡ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಇವಾಗ ಹಸಿಮೆಣ್ಸಿಕಾಯಿ ಚಟ್ನಿ ರೆಡಿಯಾಗಿದೆ. ನಾನು ಮುಂಚೆನೇ ಹೇಳಿದಾಗೆ ಜ್ವರ ಬಂದಾಗ, ಇಲ್ಲಾಂದರೆ ಏನಾದರೂ ಸ್ವಲ್ಪ ಖಾರವಾಗಿ ತಿನ್ನಬೇಕು ಅನಿಸಿದ್ರೆ ಈ ಥರ ಚಟ್ನಿನ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಹಸಿಮೆಣ್ಸಿಕಾಯಿ ಚಟ್ನಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸರ್ವ್ ಮಾಡಿದ್ರಂತೂ ಒಳ್ಳೆ ಟೇಸ್ಟು. ಹಾಗೆಯೇ ಮೊಸರು ಕೂಡ ಯೂಸ್ ಮಾಡ್ಬೋದು. ಅನ್ನಕ್ಕೆ, ಚಪಾತಿಗೆ, ಹಾಗೆಯೇ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ನೀವು ಏನು ತಿಂದರೂ ಕೂಡ ಇದ್ರ ರುಚಿ ನಿಮಗೆ ಮರೆಯೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆಯೇ ಇದರೊಟ್ಟಿಗೆ ಮಾಡಿರೋಂಥ ಬೇರೆ ಪಲ್ಯಗಳಿಗಿಂತ ಈ ಚಟ್ನಿನೇ ಅಷ್ಟು ಇಷ್ಟ ಆಗುತ್ತೆ ನಿಮಗೆ, ಅಂಥ ಅದ್ಭುತವಾದ ರುಚಿ ಇರುತ್ತೆ ಫ್ರೆಂಡ್ಸ್ ಇದು. ಇವಾಗ ನಾನು ತೋರಿಸಿರೋ ಗೋರಿಕಾಯಿ ಪಲ್ಯ ಕೂಡ ಇದೇ ಚಟ್ನಿನ ಉಪಯೋಗಿಸ್ಕೊಂಡು ಮಾಡ್ಕೊಂಡಿದ್ದೀನಿ. ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಗೆಯೇ ಇವತ್ತು ಮಾಡಿರೋಂಥ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.